ನಮಸ್ತೆ ಎಲ್ಲರಿಗೂ, ಮಾಂತೆರಗಲ ನಮಸ್ಕಾರ. ಬಾಲ್ಯದಲ್ಲಿ ಅಜ್ಜನ ಮನೆಯಲ್ಲಿ ಕಳೆದ ನೆನಪಿನೊಂದಿಗೆ ದೊಡ್ಡನ ಕೈ ರುಚಿಯ ನೆನಪು ತುಂಬ ಚಂದ. ಇವತ್ತು ಅದನ್ನು ನೆನಪಿಸುತ್ತಾ ದೊಡ್ಡ ಅಂದರೆ ಅಜ್ಜಿ ಮಾಡುತ್ತಿದ್ದ ರೀತಿಯಲ್ಲಿ ಸುಲಭವಾದ ಮತ್ತು ರುಚಿಯಾದ ಚಟ್ನಿ ಮತ್ತು ಗೊಜ್ಜಿನ ವಿಧಾನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ಹಾಗಲಕಾಯಿಯ ಚಟ್ನಿ ಮತ್ತು ಕಿತ್ತಳೆ ಸಿಪ್ಪೆಯ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೇನೆ. ವಿಧಾನ ನೋಡುವ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲಿಗೆ ಹಾಗಲಕಾಯಿ ಚಟ್ನಿ ಮಾಡೋಣ. ಇದಕ್ಕೆ ಮೀಡಿಯಂ ಗಾತ್ರದ ಹಾಗಲಕಾಯಿನ ನಾನು ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ಹಾಗೆ ಬಿಡೋಣ. ಈ ಹಂತದಲ್ಲಿ ನಾವು ಬೇರೆ ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಇದಕ್ಕೆ ನಾನು ಗ್ಯಾಸಲ್ಲಿ ಒಂದು ಬಾಣಲೆ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇನ್ನು ಇದಕ್ಕೆ 4-5 ಬ್ಯಾಡಗಿ ಮೆಣಸು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಸಿವೆ, 1/4 ಸ್ಪೂನ್ನಷ್ಟು ಮೆಂತೆ ಹಾಕ್ಕೊಳ್ಬೇಕು, ಜಾಸ್ತಿ ಬೇಡ. ಇನ್ನು ಇದಕ್ಕೆ 2 ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಬೇಕು. ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಉದ್ದಿನ ಬೇಳೆ ಲೈಟಾಗಿ ಕಲರ್ ಚೇಂಜ್ ಆಗಲಿ. ಇನ್ನು ಇದಕ್ಕೆ 1.5 ಸ್ಪೂನ್ನಷ್ಟು ಕಪ್ಪು ಎಳ್ಳು ಹಾಕ್ಕೊಳ್ತಾನೆ. ಇದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾನೆ. ಅಂದರೆ ಮೀಡಿಯಂ ತೆಂಗಿನಕಾಯಿದು ಅರ್ಧ ಭಾಗ ಅಂತ ಹೇಳ್ಬೋದು. ಪುನಃ ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳೋಣ. ಫ್ರೈ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ತಾನೆ. ಇದು ಆರಬೇಕು. ಇನ್ನು ಅದೇ ಬಾಣಲೆಗೆ 2 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾನೆ. ಅದಕ್ಕೆ ನೀರಲ್ಲಿ ನೆನೆಸಿಟ್ಟಿದ್ದ ಹಾಗಲಕಾಯಿದು ನೀರನ್ನು ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಬೇಕು. ಹೀಗೆ ಹಾಕೋದ್ರಿಂದ ಹಾಗಲಕಾಯಿದು ಕಹಿ ಅಂಶ ಕಮ್ಮಿ ಆಗ್ತದೆ. ನೀರು ಹಾಕ್ಕೊಳ್ಬೇಡಿ. ಪುನಃ ಇದನ್ನು ಕಲರ್ ಚೇಂಜ್ ಆಗುವಷ್ಟು ಹೊತ್ತು ಫ್ರೈ ಮಾಡಿಕೊಳ್ಬೇಕು. ಇಲ್ಲದ್ರೆ ಹಾಗಲಕಾಯಿದು ಕಹಿ ಬರ್ತದೆ. ಫ್ರೈ ಮಾಡಿದ ಮಸಾಲೆ ಮತ್ತು ಹಾಗಲಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ ನೆಲ್ಲಿಕಾಯಿ ಗಾತ್ರದ ಹುಳಿ, 3 ಸ್ಪೂನ್ನಷ್ಟು ಬೆಲ್ಲದ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಿ ತರ್ತಾನೆ. ಈ ಚಟ್ನಿಗೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಕರೆಕ್ಟಾಗಿ ಇರಬೇಕು. ಕಮ್ಮಿ ಇದ್ದರೆ ಈ ಹಂತದಲ್ಲಿ ಸೇರಿಸಿಕೊಳ್ಳಿ. ಈಗ ಇದು ರೆಡಿ ಆಯಿತು. ಇದನ್ನೊಂದು ಸರ್ವಿಂಗ್ ಬೌಲಿಗೆ ತೆಗೆದುಕೊಳ್ತಾನೆ. ಮೇಲ್ಗಡೆ ಸ್ವಲ್ಪ ತೆಂಗಿನೆಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಈ ಚಟ್ನಿ ಬಿಸಿ ಅನ್ನದೊಂದಿಗೆ ಭಾರಿ ರುಚಿ. ನೀವು ಹೇಳಿದ್ರು ಇದು ಹಾಗಲಕಾಯಿ ಚಟ್ನಿ ಅಂತ ಯಾರೂ ನಂಬುವುದಿಲ್ಲ, ಅಷ್ಟು ರುಚಿಯಾಗಿರ್ತದೆ. ಫ್ರಿಜ್ಜಲ್ಲಿಟ್ಟು ನೀವು 2-3 ದಿವಸ ಎಂಜಾಯ್ ಮಾಡ್ಬೋದು. ಎರಡನೇದಾಗಿ ನಾನಿಲ್ಲಿ ಕಿತ್ತಳೆ ಸಿಪ್ಪೆದ್ದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕೆ ನಾನಿಲ್ಲಿ 2 ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೇನೆ. ಅದನ್ನು ಈಗ ಸಣ್ಣಗೆ ಕಟ್ ಮಾಡಿಕೊಳ್ಳೋಣ. ಸಣ್ಣದಾದಷ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಸುಲಭ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ಇನ್ನು ಇದನ್ನು ಒಂದು ಬಾಣಲೆಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಾನಿಲ್ಲಿ ತೆಂಗಿನೆಣ್ಣೆ ಉಪಯೋಗಿಸಿದ್ದೇನೆ. ನೀವು ನಿಮಗೆ ಇಷ್ಟದ ಅಡುಗೆ ಎಣ್ಣೆ ಉಪಯೋಗಿಸಿ. ಒಳ್ಳೆ ಫ್ರೈ ಆದರೆ ಮಾತ್ರ ಈ ಗೊಜ್ಜು ರುಚಿ ಆಗ್ತದೆ. ಫ್ರೈ ಮಾಡುವಾಗ ಕಪ್ಪಾದರೂ ಪರವಾಗಿಲ್ಲ, ಹಸಿ ಮಾತ್ರ ಇರಬಾರ್ದು. ಹಸಿ ಇದ್ದರೆ ಗೊಜ್ಜು ಕೂಡ ಹಸಿ ವಾಸನೆ ಬರ್ತದೆ. ಒಳ್ಳೆ ಫ್ರೈ ಆದಮೇಲೆ ಇದಕ್ಕೆ 4 ಹಿಡಿಯಷ್ಟು ತೆಂಗಿನ ತುರಿ ಹಾಕ್ಕೊಳ್ಬೇಕು. ಇದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. 1-2 ನಿಮಿಷ ಫ್ರೈ ಆದಮೇಲೆ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಇದು ಆರಬೇಕು. ಈಗ ಈ ಸಮಯದಲ್ಲಿ ಬೇರೆ ಮಸಾಲೆ ರೆಡಿ ಮಾಡಿಕೊಳ್ಳೋಣ. ಇನ್ನು ಅದೇ ಬಾಣಲೆಗೆ 8 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದಾನೆ. ಸ್ವಲ್ಪ ತೆಂಗಿನೆಣ್ಣೆ, ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾನೆ. ಇನ್ನು ಇದಕ್ಕೆ ದೊಡ್ಡ 2 ಸ್ಪೂನ್ನಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ತಾನೆ. ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಉದ್ದಿನ ಬೇಳೆ ಎಲ್ಲ ಗೋಲ್ಡನ್ ಕಲರ್ಗೆ ಟರ್ನ್ ಆಗುವಷ್ಟು ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಇಷ್ಟ ಆದರೆ ಸಾಕು. ಇದು ಕೂಡ ಆರಲಿ. ಇನ್ನು ಒಂದು ಮಿಕ್ಸಿ ಜಾರಿಗೆ ಮೊದಲು ಫ್ರೈ ಮಾಡಿ ಇಟ್ಟುಕೊಂಡಿದ್ದ ತೆಂಗಿನ ತುರಿ ಮತ್ತು ಕಿತ್ತಳೆ ಸಿಪ್ಪೆಯನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆ ಒಂದು ದೊಡ್ಡ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹುಳಿ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇನ್ನು ಇದಕ್ಕೆ 3-4 ಸ್ಪೂನ್ನಷ್ಟು ಬೆಲ್ಲದ ಹುಡಿ ಹಾಕ್ಕೊಳ್ಬೇಕು. ಫ್ರೈ ಮಾಡಿದ ಮಸಾಲೆ ಕೂಡ ಹಾಕ್ಕೊಳ್ಳೋಣ. ಇನ್ನು ಇದಕ್ಕೆ 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ತರಬೇಕು. ನೋಡಿ, ಈ ಹದದಲ್ಲಿ ಇರಲಿ. ಇನ್ನು ಒಂದು ಬಾಣಲೆಗೆ 3 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೇನೆ. ಸಾಸಿವೆ ಸಿಡಿದ ಮೇಲೆ ಈ ರುಬ್ಬಿ ಇಟ್ಟುಕೊಂಡಿದ್ದ ಮಸಾಲೆ ಹಾಕ್ಕೊಳ್ಳೋಣ. ಇನ್ನು ಇದನ್ನು 2-3 ನಿಮಿಷದಷ್ಟಾದರೂ ಚೆನ್ನಾಗಿ ಕೈ ಬಿಡದೆ ಮಗುಚಿಕೊಳ್ಬೇಕು. ಈಗ ಕಿತ್ತಳೆ ಸಿಪ್ಪೆಯ ಗೊಜ್ಜು ರೆಡಿ ಆಯಿತು. ಇದು ಕೂಡ ಬಿಸಿ ಅನ್ನದೊಂದಿಗೆ ಭಾರಿ ರುಚಿ. ಇದನ್ನು ನೀವು ರೂಮ್ ಟೆಂಪರೇಚರಲ್ಲಿ 5-6 ದಿನ ಇಟ್ಟುಕೊಂಡು ಎಂಜಾಯ್ ಮಾಡ್ಬೋದು. ಹಳೆಯ ಕಾಲದ ಈ 2 ರೆಸಿಪಿ
ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ನನಂಜಿ ವೀಡಿಯೋ ತಿಕ್ಕಕ. ಥ್ಯಾಂಕ್ ಯು. ಬಾಯ್.